ಕರ್ನಾಟಕದಲ್ಲಿರುವಂಥ ಯಾರ್ಯಾರು ನಾವು ಕನ್ನಡನ ತುಂಬ ಚೆನ್ನಾಗಿ ಮಾತಾಡ್ತೀವಿ, ನಾವು ಪ್ರೌಡ್ ಫೀಲ್ ಮಾಡುವಂಥ ಆ ಒಂದು ಟೈಮ್ ಬಂದೇ ಬಿಟ್ಟಿದೆ. ಯಾಕೆ ಗೊತ್ತಾ? ಈ ಬ್ರಿಟಿಷರು ಮೋಸದಿಂದ ಎಷ್ಟು ಏನೇನೋ ನರೇಟಿವ್ ಸೆಟ್ ಮಾಡಿ ನಮ್ಮ ದೇಶಕ್ಕೆ ಬಂದು ಇಂಗ್ಲಿಷ್ ಪ್ರಚಾರ ಮಾಡಿ ಇಲ್ಲಿರುವಂಥ ಜನರಿಗೆ ಇಂಗ್ಲಿಷ್ ಕಲಿಸ್ಬಿಟ್ಟು ಹೋಗಿದ್ದಾರೆ. ಆದರೂ ಕೂಡ ನಾವು ಇಂಗ್ಲಿಷ್ ಕಲ್ತಿಲ್ಲ. ಅದರ ಅರ್ಥ ಏನು ಹೇಳಿ? ನಾವು ನಮ್ಮ ಭಾಷೆನ ಬಿಟ್ಕೊಟ್ಟಿಲ್ಲ. ಅಂದರೆ ನಮ್ಮ ಭಾಷೆನ ಉಳಿಸ್ಕೊಳ್ಳೋದಕ್ಕೆ ನಾವು ಹೋರಾಟ ಮಾಡಿದ್ದೀವಿ ಅಂತ ಅರ್ಥ. ಇವಾಗ ಈ ಬ್ರಿಟಿಷರು ಬಂದು ಇಲ್ಲಿ ಯಾರ್ಯಾರಿಗೆ ಇಂಗ್ಲಿಷ್ ಕಲಿಸ್ಬಿಟ್ಟು ಹೋಗಿದಾರೋ, ಯಾರ್ಯಾರು ಇಂಗ್ಲಿಷ್ ಕಲ್ತಿದಾರೋ ಅವರು ಸೋತಿದ್ದಾರೆ ಅಂತ ಅರ್ಥ. ಬ್ರಿಟಿಷರು ಸೆಟ್ ಮಾಡಿರುವಂಥ ನರೇಟಿವ್ಗೆ ಅವರು ಕಂಪ್ಲೀಟ್ ಆಗಿ ಆ ಒಂದು ಯುದ್ಧದಲ್ಲಿ ಅವ್ರ ಕೈನಲ್ಲಿ ಹೋರಾಟ ಮಾಡ್ಲಿಕ್ಕಾಗಿಲ್ಲ. ಹಂಗಾಗಿ ಅವರು ಸೋತೋಗಿದ್ದಾರೆ ಅಂತ ಅರ್ಥ. ಇವಾಗ ನೋಡಿ, ಅವರು ಎಷ್ಟೇ ಬಂದು ನಮಗೆ ಇಂಗ್ಲಿಷ್ ಕೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು, ನಾವು ಇಂಗ್ಲಿಷ್ ಕಲ್ತಿಲ್ಲ. ಅಂದರೆ ನಾವು ನಮ್ಮ ಭಾಷೆನ ಉಳಿಸ್ಕೊಂಡಿದ್ದೀವಿ ಅಂತ ಅರ್ಥ. ಕರೆಕ್ಟಾ? ಇವಾಗ ನೋಡಿ, ಇವಾಗ ನನ್ನ ಎದುರುಗಡೆ ಬಂದು ಅವರು ಇಂಗ್ಲಿಷ್ ಕಲ್ತಿರೋರು ನಾವು ಇಂಗ್ಲಿಷ್ ಎಷ್ಟು ಚೆನ್ನಾಗಿ ಮಾತಾಡ್ತೀವಿ ಅಂತ ಹೇಳಿದ್ರೆ ನನಗೆ ಒಂಥರ ಫೀಲ್ ಆಗುತ್ತೆ. ಅವರು ಇಂಗ್ಲಿಷ್ ಕಲ್ತುಬಿಟ್ಟು ಗೆದ್ದಿದಾರೋ ಅಥವಾ ಬ್ರಿಟಿಷರು ಮಾಡಿಬಿಟ್ಟು ಹೋಗಿರುವಂಥ ಆ ನರೇಟಿವ್ಗೆ ಸೋತಿದಾರೋ ಅಂತ ನನಗೊಂದು ಅರ್ಥ ಆಗಿಲ್ಲ. ಕರೆಕ್ಟಾ? ಇವಾಗ ನೋಡಿ, ಅವರ ಮೈಂಡಲ್ಲಿ ಯಾವ ಥರ ಹೋಗಿ ಸೆಟ್ ಆಗಿದೆ ಅಂದರೆ, ಅವರ ಜೀವನ ನಡಿಬೇಕು ಅಂದರೆ ಇಂಗ್ಲೀಷ್ ಕಂಪ್ಲೀಟಾಗಿ ಕಲೀಲೇಬೇಕು ಅಂತ ಅವ್ರ ಮೈಂಡ್ ಸೆಟ್ ಮಾಡ್ಕೊಂಡಿದ್ದಾರೆ. ಆದರೆ ನಮ್ಮ ಮೈಂಡ್ ಸೆಟ್ಟು ಇಂಗ್ಲೀಷ್ ಕಲಿಬಾರ್ದು ಅಂತ ಏನಿಲ್ಲ, ಇಂಗ್ಲೀಷ್ ಕಲಿಬೇಕು ಅಂತ ಇತ್ತು. ಆದರೆ ನಾವು ಕಲಿತಿಲ್ಲ. ಅದಕ್ಕೆ ಆ ಭಾಷೆಗೂ ನಮಗೂ ಆಗ್ಬಿಟ್ಟು ಬಂದಿಲ್ಲ. ಆ ಭಾಷೆ ನಮ್ಮ ತಲೆ ಒಳಗಡೆ ಹೋಗಿಲ್ಲ. ಅದು ಒಂಥರ ಪಾಸಿಟಿವೇ ಆಗಿದೆ. ಕರೆಕ್ಟಾ? ಇವಾಗ ಯಾರೇ ಬಂದು ಇವಾಗ ನಮಗೆ ಹೇಳಿದರೆ ಇಂಗ್ಲೀಷ್ ಕಲೀಲಿಲ್ವಲ್ಲ ಮರಯ್ಯ ಅಂತ ಹೇಳಿದರೆ ಅದರಲ್ಲಿ ನನಗೇನೋ ವಿಚಿತ್ರ ಏನೋ ಅನಿಸೋದಿಲ್ಲ. ನನಗೆ ಕನ್ನಡ ಮಾತಾಡೋದಕ್ಕೆ ಬರುತ್ತಲ್ವ, ಇಲ್ಲಿ ಇದ್ದೀನಿ ಅಂದರೆ ನನಗೆ ಆ ಭಾಷೆ ಕಲಿಯುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನನ್ನ ಸರೌಂಡಿಂಗ್ನಲ್ಲಿ ಇರೋರೆಲ್ಲ, ಅಕ್ಕಪಕ್ಕದಲ್ಲಿ ಇರೋರೆಲ್ಲ ಇದೇ ಭಾಷೆ ಮಾತಾಡ್ತಾರೆ. ಹಾಗಾಗಿ ನನಗೆ ಆ ಭಾಷೆದು ಅವಶ್ಯಕತೆ ಇಲ್ಲ. ಕರೆಕ್ಟಾ? ಇದು ಒಂಥರ ಪ್ರೌಡ್ ಮೂಮೆಂಟು. ಯಾರ್ಯಾರಿಗೆ ಇಂಗ್ಲೀಷ್ ಬರಲ್ವೋ ಅವರು ಒಂಥರ ನೆಗೆಟಿವ್ ಮೈಂಡಲ್ಲಿ ಇರೋಕ್ಕಿಂತ ಈ ಥರ ಒಂದು ಪಾಸಿಟಿವ್ ಆಗಿದ್ದರೆ, ಪಾಸಿಟಿವ್ ಅಂತ ಅಲ್ಲ, ನೀವು ಒಂಥರ ಪ್ರೌಡ್ ಫೀಲ್ ಮಾಡ್ಬೋದು. ಕರೆಕ್ಟಾ? ಅವ್ರು ಮಾಡಿರುವಂಥ ನರೇಟಿವ್ ಎದುರುಗಡೆ ನಾವು ಫೈಟ್ ಮಾಡಿ ಗೆದ್ದಿದ್ದೀವಿ ಅಂತ ಅದರ ಅರ್ಥ. ಕರೆಕ್ಟಾ? ನನ್ನ ಪ್ರಕಾರ ಇದು ಒಂಥರ ಪಾಸಿಟಿವ್ ಆ್ಯಂಗಲ್. ಯಾಕೆ ಗೊತ್ತಾ? ಅವರು ಭಾಷೆ ಕಲಿಸೋದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ದಾರೆ, ಎಷ್ಟು ಮೋಸ ಮಾಡಿದ್ದಾರೆ, ಅವರು ಏನೇನು ನರೇಟಿವ್ ಸೆಟ್ ಮಾಡಿದ್ದಾರೆ, ಎಷ್ಟು ಸ್ಕೂಲ್ ಕಾಲೇಜುಗಳು ಹಾಕಿದ್ದಾರೆ. ನಾವು ಹೋದಾಗ ಎಷ್ಟು ಗಂಟೆಗಳ ಕಾಲ ಕೂತ್ಬಿಟ್ಟು ಇಂಗ್ಲೀಷ್ ಕೇಳಿದ್ದೀವಿ. ನಮಗೆ ಪಾಠ ಮಾಡೋರು ಅವರು ಎಷ್ಟು ಗ್ರ್ಯಾಜುಯೇಷನ್, ಎಷ್ಟು ಟ್ರೈನಿಂಗ್ ತಗೊಂಡಿದ್ದಾರೆ. ನಮಗೆ ಅವರು ಹೇಳಿರುವಂಥ ನಮ್ಮ ಮೈಂಡ್ಗೆ ಎಷ್ಟು ಪ್ರೆಷರ್ ಹಾಕಿದ್ದಾರೆ ಅಂದರೆ, ನಾವು ಇಂಗ್ಲೀಷ್ ಕಲಿದೇ ಇದ್ದರೆ ಜಾಬ್ ಸಿಕ್ಕೋದಿಲ್ಲ, ನಮ್ಮ ಜೀವನ ನಡೆಯೋದಿಲ್ಲ, ನಮಗೆ ಎಷ್ಟು ಭಯಪಡಿಸಿದ್ದಾರೆ. ಆದರೂ ಕೂಡ ನಾವು ಇಂಗ್ಲೀಷ್ ಕಲ್ತಿಲ್ಲ ಅಂದರೆ ನಾವು ಈ ಒಂದು ಇಂಗ್ಲೀಷ್ ಭಾಷೆ ಯುದ್ಧದಲ್ಲಿ ಕಂಪ್ಲೀಟಾಗಿ ನೇರವಾಗಿ ಹೋರಾಟ ಮಾಡಿ ಗೆದ್ದಿದ್ದೀವಿ ಅಂತ ಅರ್ಥ. ಕರೆಕ್ಟಾ? ನಮ್ಮ ಎದುರುಗಡೆ ನಮಗೆ ಇಂಗ್ಲೀಷ್ ಕಲಿಸೋದಕ್ಕೆ ಬಂದವರು ಅವರ ಜೀವನದಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿ, ಎಷ್ಟು ಫೈಟ್ ಮಾಡಿ ಅವರು ಅಷ್ಟೆಲ್ಲ ಕಲಿತು ನಮಗೆ ಇಂಗ್ಲೀಷ್ ಕೊಟ್ಟಿದ್ದು ಕೂಡ ನಾವು ಕಲ್ತಿಲ್ಲ. ನಮ್ಮ ಭಾಷೆನ ನಾವು ಉಳಿಸ್ಕೊಂಡಿದ್ದೀವಿ. ಕರೆಕ್ಟಾ? ಇದು ಒಂದು ಪಾಸಿಟಿವ್ ಆ್ಯಂಗಲ್ಲು. ನನ್ನ ಪ್ರಕಾರ ಇವಾಗ ನೋಡಿ, ಈ ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಇಂಗ್ಲೀಷ್ ಓದ್ಬಿಟ್ಟು ಗ್ರ್ಯಾಜುಯೇಷನ್ ತಗೊಂಡಿದ್ದಾರೆ. ಆದರೆ ಇದರಲ್ಲಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಓದಿ ಈಗ ಒಬ್ಬರು ಗ್ರ್ಯಾಜುಯೇಷನ್ ತಗೊಂಡಿದ್ದಾರೆ ಅಂದರೆ ಅವರು ನನ್ನ ಪ್ರಕಾರ ತುಂಬ ಶ್ರೇಷ್ಠ ಮನುಷ್ಯರು. ಯಾಕೆ ಗೊತ್ತಾ? ಇವಾಗ ಇಂಗ್ಲೀಷ್ನಲ್ಲಿ ಓದಿ ಗ್ರ್ಯಾಜುಯೇಷನ್ ತಗೊಂಡಿರೋರು ಕೋಟ್ಯಾಂತರ ಜನ ಸಿಗ್ತಾರೆ. ಈಗ ಕನ್ನಡದಲ್ಲಿ ಓದಿ ಅವರು ಗ್ರ್ಯಾಜುಯೇಷನ್ ತಗೊಂಡಿದ್ದಾರೆ ತುಂಬ ಬೆರಳೆಣಿಕೆ ಅಷ್ಟು ಜನ. ಕರೆಕ್ಟಾ? ಇದು ಒಂದು ಪಾಸಿಟಿವ್ ಆ್ಯಂಗಲ್. ಇದ್ರ ಬಗ್ಗೆ ನಾವು ಯೋಚನೆ ಮಾಡಲೇಬೇಕು ಅನಿಸುತ್ತೆ. ಇದು ಈಗ ನಾನು ಹೇಳ್ತಾ ಇರೋದು ಕಾಮಿಡಿ ಮ್ಯಾಟ್ರ್ ಅಲ್ಲ, ಇದು ತುಂಬ ಸೀರಿಯಸ್ ಮ್ಯಾಟ್ರು. ನಾನು ನನ್ನ ಲೈಫ್ನಲ್ಲಿ ನಾನು ಯಾವಾಗ ಓದ್ತಾ ಇದ್ನೋ ಆಗ ನನ್ನ ಮೈಂಡ್ ಸೆಟ್ಟಲ್ಲಿ ಒಂದು ರಾಂಗ್ ಥಾಟ್ ಓಡ್ತಾ ಇತ್ತು. ಏನಪ್ಪ ಅಂದರೆ, ಈಗ ಇಂಗ್ಲೀಷ್ ಕಲ್ತ್ರೆ ಆ ಮನುಷ್ಯ ತುಂಬ ಶ್ರೇಷ್ಠ ಮನುಷ್ಯ, ಆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ. ಇಲ್ಲ, ಇರಲ್ಲ.
ಇದು ನನಗೆ ಯಾವಾಗ ಗೊತ್ತಾಗಿತ್ತು ಅಂದರೆ, ನಾನು ನನ್ನದೊಂದು ರೀಸೆಂಟ್ ಜಾಬಲ್ಲಿ ನಾನು ಗ್ರೌಂಡಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ ಗ್ರೌಂಡಲ್ಲಿ ಕೆಲಸ ಮಾಡಿದಾಗ ತುಂಬ ಜನರಿಗೆ ಮೀಟ್ ಮಾಡಿದೆ ಅಲ್ವಾ, ಅವರ ಜೊತೆ ನಾನು ಮಾತಾಡುವಾಗ ನಾನು ಕಲ್ತಿರುವಂಥ ಈ ಭಾಷೆ ಮಾತಾಡಿದಾಗ ನಾನು ಕಂಫರ್ಟ್ ಫೀಲ್ ಮಾಡ್ತಾಯಿದ್ದೆ. ಮಾತಾಡಿದಾಗ ನಾನು ಈ ಭಾಷೆನಲ್ಲಿ ನಮಗೊಂದು ಕಮೆಂಟ್ ಇದೆ, ಏಕೆಂದರೆ ನಮ್ಮ ಡೈಲಿ ಲೈಫ್ನಲ್ಲಿ ಮಾತಾಡ್ತಾ ಇದ್ವಿ. ಮಾತಾಡೋದು ಆ ಕೆಲಸ ಕಂಪ್ಲೀಟಾಗಿ ಫಿನಿಶ್ ಮಾಡಿದಾಗ ನನಗೊಂದು ನಾನು ಕೂತ್ಬಿಟ್ಟು ಯೋಚನೆ ಮಾಡಿದಾಗ ನನ್ನ ಮೈಂಡಲ್ಲಿ ಒಂದು ಥಾಟ್ ಬಂತು, ನಾವು ಕಲ್ತಿರುವಂಥ ಈ ಭಾಷೆನೇ ನಾವು ಪ್ರಮೋಟ್ ಮಾಡೋಣ ಅಂತ ಅನ್ನಿಸ್ತು ನನಗೆ. ಇದೇ ನಮ್ಮ ಸ್ವಂತ ಭಾಷೆ ಅಂದಮೇಲೆ ಅವರು ಎಲ್ಲಿಂದನೂ ಬಂದು ಈ ಭಾಷೆ ನಮಗೆ ಕೊಟ್ಟಿದ್ದಾರೆ ಅಂದರೆ, ಈ ಭಾಷೆನ ನಾನು ಯಾಕೆ ಮಾತಾಡಲಿ ಅಂತ ನನ್ನ ಮೈಂಡಲ್ಲಿ ಆಗೋ ಒಂದು ಥಾಟ್ ಬಂತು. ಆವಾಗ ನಾನು ಡಿಸೈಡ್ ಮಾಡಿದೆ, ಯಾವುದೇ ಕಾರಣಕ್ಕೂ ಈ ಇಂಗ್ಲೀಷ್ ಭಾಷೆಯಿಂದ ನಾನು ಓಡಾಡೋದಿಲ್ಲ, ಈ ಭಾಷೆಗೆ ಅಷ್ಟು ನಾನು ಬೆಲೆ ಕೊಡಬಾರ್ದು ಅಂತ ನಾನು ಡಿಸೈಡ್ ಮಾಡಿದೆ. ಇವಾಗ ನೋಡಿ, ನನಗೆ ಈಗ ನಾನು ಯಾರ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಇದೇ ಭಾಷೆನಲ್ಲಿ ಮಾತಾಡ್ತೀನಿ. ನಾನು ಅಲ್ಲಿ ಡೋಂಟ್ ಫೀಲ್ ಮಾಡೋದಿಲ್ಲ. ಎದುರುಗಡೆ ಇರೋರು ಅವರು ಬೈ ಚಾನ್ಸ್ ಏನಾದ್ರು ನನಗೆ ಇನ್ಸಲ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ನಾನು ಅವ್ರಿಗೆ ನೇರವಾಗಿ ಉತ್ತರ ಕೊಡ್ತೀನಿ. ನೋಡುಗರು, ನಮ್ಮ ಭಾಷೆ ಇದು, ನಾನು ಇದೇ ಮಾತಾಡೋದು ಅಂತ ಅವ್ರಿಗೆ ನೇರವಾಗಿ ಹೇಳ್ತೀನಿ. ಅವ್ರು ಹೇಳಿದ್ರು ಅಂತೇಳಿ ಅದನ್ನು ನಾನು ಫಾಲೋ ಮಾಡೋದಕ್ಕೆ ಹೋಗೋದಿಲ್ಲ. ಈ ಮ್ಯಾಟ್ರ್ ಬಂದರೆ ಅವರು ಏನು ಹೇಳ್ತಾರೆ ಅದು ನನಗೆ ಮುಖ್ಯ ಅಲ್ಲ, ನಾನು ಏನು ಹೇಳ್ತೀನಿ ಅದು ಮುಖ್ಯ. ನನ್ನ ಮೈಂಡಲ್ಲಿ ಏನು ಈ ಭಾಷೆ ಬಗ್ಗೆ ನನ್ನ ಭಾವನೆ ಏನಿದೆ ಇದನ್ನು ನಾನು ಅವ್ರಿಗೆ ನೇರವಾಗಿ ಹೇಳ್ತೀನಿ. ಅವರು ಬೇಜಾರು ಮಾಡ್ಕೊಂಡವ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಅವ್ರು ಹೇಳ್ತಾರೆ ಅಂತ ನಾನು ಅದನ್ನು ಕೇಳೋದಕ್ಕೆ ಹೋಗೋದಿಲ್ಲ. ಈಗ ಕರ್ನಾಟಕದಲ್ಲಿ ತುಂಬ ಜನರು ಮೈಂಡ್ಸೆಟ್ಟು ಯಾವ ಥರ ಇದೆ ಅಂದರೆ, ಯಾರ್ಯಾರಿಗೆ ಇಂಗ್ಲೀಷ್ ಬರಲ್ವೋ ಕಲಿಯೋದಕ್ಕೆ ಪ್ರಯತ್ನ ಮಾಡಿಲ್ಲ ಅಂತಲ್ಲ, ಪ್ರಯತ್ನ ಪಟ್ಟು ಅವ್ರ ಕೈನಲ್ಲಿ ಕಲಿಯೋದಕ್ಕೆ ಆಗಿಲ್ಲ. ಲಾಸ್ಟಿಗೆ ಅವರು ಅವರ ಮನಸ್ಸಿನಲ್ಲಿ ಯಾವುದೋ ಒಂದು ಜಾಗದಲ್ಲಿ ಈ ಒಂದು ಸೂಚನೆ ಅವ್ರಿಗೆ ಪದೇ ಪದೇ ಕೊಡ್ತಾ ಇರುತ್ತೆ. ಅವರು ಮೈಂಡಲ್ಲಿ ಏನಿದೆ ಅಂದರೆ, ಇಂಗ್ಲೀಷ್ ಕಲ್ತಿಲ್ಲ ಅಂದರೆ ಅವರ ಜೀವನದಲ್ಲಿ ಅವರು ಮುಂದೆ ಬರೋದಿಲ್ಲ ಅನ್ನೋ ನಕಾರಾತ್ಮಕ ಯೋಚನೆಯಲ್ಲಿ ಮುಳುಗ್ಬಿಟ್ಟು ಹೋಗಿದ್ದಾರೆ. ಅದು ಒಂಥರ ಅವರ ಲೈಫ್ಗೆ ಒಂದು ತುಂಬ ದೊಡ್ಡ ಏಟಿದ್ದಾಗ್ರಿ. ಆದಷ್ಟು ಬೇಗ ಅವರು ಆ ಒಂದು ಮೈಂಡ್ಸೆಟ್ಟಿಂದ ಆಚೆ ಬರಬೇಕು. ಇದು ಒಂದು ಭಾಷೆ ಅಷ್ಟೇ, ಇದು ಬರೀ ಭಾಷೆನೂ ಅಲ್ಲ, ಇದು ಒಂಥರ ಬಿಸ್ನೆಸ್ ಪ್ರಾಡಕ್ಟು. ಇಂಗ್ಲೀಷು ಕಲ್ತ್ರೆ ಆ ಮನುಷ್ಯನ ಜೀವನ ತುಂಬ ಚೆನ್ನಾಗಿ ನಡೆಯುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿ ನಾವು ಇರೋ ಥರ ಮಾಡಿದ್ದಾರೆ. ಯಾರು ದೊಡ್ಡ ಮನುಷ್ಯರು, ಯಾರಿಗೆ ಅಧಿಕಾರ ಬೇಕೋ ಅವರು ಇದು ಒಂದು ನರೇಟಿವ್ ಸೆಟ್ ಮಾಡಿ ಇಟ್ಟಿದ್ದಾರೆ. ಇವಾಗ ನೋಡಿ, ಸ್ಕೂಲ್ ಕಾಲೇಜ್ಗಳು ಎಲ್ಲಿ ನೋಡಿದ್ರು ಬರೀ ಇಂಗ್ಲೀಷ್ ಸ್ಕೂಲು, ಇಂಗ್ಲೀಷ್ ಕಾಲೇಜ್ಗಳು, ಅವರ ಬಿಸ್ನೆಸ್ ನಡೆಯುತ್ತಲ್ವ, ಅದಕ್ಕೋಸ್ಕರ ಅವರು ನಮ್ಮ ಮೈಂಡ್ ಸೆಟ್ನ ಇದೇ ಥರನೇ ಮಾಡಿ ಇಟ್ಟಿದ್ದಾರೆ. ಇದು ಎಲ್ಲಿವರೆಗೂ ಇರುತ್ತೆ ಅಂದರೆ, ನಾವು ಎಲ್ಲಿವರೆಗೂ ಅಕ್ಸೆಪ್ಟ್ ಮಾಡ್ತೀವಿ ಅಲ್ಲಿವರೆಗೂ ಇರುತ್ತೆ. ಇವಾಗ ನೋಡಿ, ನೀವು ಹೋಗಿ ಈಗ ರೀಸೆಂಟಾಗಿ ಡೆಲ್ಲಿನಲ್ಲಿ ಏನಾಗಿದೆ, ಒಂದು ಹುಡುಗಿ ಅವಳ ಹತ್ರ ಎಷ್ಟು ಗೋಲ್ಡ್ ಮೆಡಲ್ಸ್ಗಳು ಇದೆ ಅಂದರೆ, ಸ್ಕೂಲು ಕಾಲೇಜು ಓದಿದಾಗ ಎಲ್ಲರಲ್ಲೂ ರ್ಯಾಂಕ್ ಸ್ಟೂಡೆಂಟು. ಆದರೆ ಹೋಗಿ ಕಂಪ್ನಿನಲ್ಲಿ ಇಂಟರ್ವ್ಯೂ ಕೊಟ್ಟಾಗ ಅವ್ರಿಗೆ ಅಲ್ಲಿ ಜಾಬ್ ಕೊಟ್ಟಿಲ್ಲ. ಡಿಗ್ರಿ ಸರ್ಟಿಫಿಕೇಟ್ಸ್ ಇದ್ರೂ ಕೂಡ ಜಾಬ್ ಕೊಟ್ಟಿಲ್ಲ. ಯಾಕೆ ಹೇಳಿ, ಆ ಕಂಪ್ನಿನಲ್ಲಿ ಕೆಲಸ ಮಾಡುವಂಥ ಆ ಒಂದು ಸ್ಕಿಲ್ ಇರಲಿಲ್ಲ ಅಂತೇಳಿ ಆ ಹುಡುಗಿಗೆ ಜಾಬ್ನ ರಿಜೆಕ್ಟ್ ಮಾಡಿದ್ದಾರೆ. ಹೆಚ್ಚು ಕಮ್ಮಿ 150-200 ಗೋಲ್ಡ್ ಮೆಡಲ್ಗಳು ಇದ್ದಾವೆ, ಆದರೂ ಕೂಡ ಜಾಬ್ನಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ಹಂಗಾಗಿ ನನ್ನ ಪ್ರಕಾರ ಇವಾಗ ಇನ್ನೊಂದು ಪ್ರಕಾರ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದರೆ, ಇವಾಗ ಇಷ್ಟು ದಿನ ನಾನು ಅಂದ್ಕೊಳ್ತಾ ಇದ್ದೆ ನನಗೆ ಇಂಗ್ಲೀಷ್ ಬರಲ್ಲ, ನಾನು ನನ್ನ ಜೀವನಕ್ಕೆ ಒಂದು ಬೆಲೆ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಇವಾಗ ನೋಡಿ, ತುಂಬ ಜನರು ಬಂದು ಹೇಳ್ತಾರೆ, ನೀನು ಇಂಗ್ಲೀಷ್ ಕಲ್ತಿಲ್ಲ, ಇಂಗ್ಲೀಷ್ ಮಾತಾಡೋದು ಕಲಿಬೇಕು ಅಂತ ಅವ್ರು ಹೇಳ್ತಾರಲ್ವ. ಅವರು ಹೇಳಿದಾಗ ನಾವು ಆ ಒಂದು ಡೌನ್ ಫೀಲ್ ಮಾಡ್ತೀವಲ್ವ, ಆ ಡೌನ್ ಫೀಲ್ ಮಾಡಬಾರ್ದು. ಅದೊಂದು ಭಾಷೆ ಅಷ್ಟೇ. ಇನ್ನು ಕ್ಲಿಯರಾಗಿ ಹೇಳಬೇಕಾದ್ರೂ ಒಂದು ಬಿಸ್ನೆಸ್ ಪ್ರಾಡಕ್ಟ್ ಅಷ್ಟೇ. ಅವರು ಆ ಥರ ಒಂದು ರಾಂಗ್ ನರೇಟಿವ್ ಸೆಟ್ ಮಾಡಿ ನಮ್ಮ ತಲೆ ಮೇಲೆ ಕೂಗಬೇಕು ಕೊಡ್ತಿದ್ದಾರೆ. ಇವಾಗ ನೋಡಿ, ಕಂಪ್ನಿಗೆ ಹೋಗಿ ಇಂಟರ್ವ್ಯೂ ಕೊಡ್ತೇವಲ್ವ, ಅವರು ಕೂಡ ಇಂಗ್ಲೀಷ್ನಲ್ಲೇ ಮಾತಾಡ್ತಾರೆ. ಅಟ್ ದ ಎಂಡ್ ಆಫ್ ದ ಡೇ ಅವರು ಸ್ಕಿಲ್ಗಳು ಕೂಡ ಕೇಳ್ತಾರೆ. ನೀವು ಇಂಗ್ಲೀಷ್ನಲ್ಲಿ ಬರೀ ಮಾತಾಡಿದ್ರಲ್ಲ, ಆ ಕಂಪ್ನಿ ಒಳಗಡೆ ಹೋಗಿ ನೀವು ಕುತ್ಕೊಂಡ್ಬಿಟ್ಟು ಕೆಲಸ ಮಾಡಿದಾಗ ಅವರು ಆ ಕೆಲಸನ ಚೆಕ್ ಮಾಡ್ತಾರೆ. ಅದು ಮಂತ್ಲಿ ಪರ್ಫಾರ್ಮೆನ್ಸ್ ಎಲ್ಲ ಚೆಕ್ ಮಾಡಿ ಆಮೇಲೆ ಓಕೆ ಆಗಿದ್ಮೇಲೆ ಅವರು ಜಾಬ್ ಕೊಡ್ತಾರೆ. ಆದರೆ ಆ ಒಂದು ನಾವು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ತೀವಲ್ಲ, ಅದನ್ನು ನಾವು ಇಂಗ್ಲೀಷ್ನಲ್ಲಿ ಮಾತಾಡಬೇಕು. ಆ ಒಂದು ಮೈಂಡ್ಸೆಟ್ ನನಗೆ ಇಷ್ಟ ಆಗಿಲ್ಲ ರೀ. ಯಾಕೆ ಗೊತ್ತಾ, ನಾವು ಹೋಗಿ ಇಂಗ್ಲೀಷ್ನಲ್ಲಿ ಮಾತಾಡಿದ್ವಿ ಅಂತ ಹೇಳಿದರೆ ಅವರು ಬರೀ ಇಂಗ್ಲೀಷ್ ನೋಡೋದಿಲ್ಲ. ಅಲ್ಲಿ ಒಳಗಡೆ ಹೋದಾಗ ನಾವು ಇವಾಗ ಇಂಗ್ಲೀಷ್ ಮಾತಾಡಿ ಪಾಸ್ ಮಾಡಿದ್ವಿ ಅಂದರೆ ಅವರು ಅಲ್ಲಿ ಕಂಪ್ಲೀಟಾಗಿ ಜಾಬ್ ಕೊಡ್ಬೋದಾಗಿತ್ತಲ್ವ. ಯಾಕೆ ಕೊಡಲ್ಲ? ಒಳಗಡೆ ಹೋಗಿ ನಾವು ಇನ್ನೂ ಪರ್ಫಾರ್ಮೆನ್ಸ್ ತೋರಿಸ್ಬೇಕಾಗುತ್ತೆ, ಅವಾಗಲೇ ಅವರು ಜಾಬ್ ಕನ್ಫರ್ಮ್ ಮಾಡೋದು. ಈ ಒಂದು ಮೈಂಡ್ ಸೆಟ್ ಇದಲ್ವ, ಇದನ್ನು ಆದಷ್ಟು ಬೇಗ
ತೆಗೆದು ಬಿಸಾಕ್ಬಿಡ್ಬೇಕು. ಯಾಕೆಂದರೆ ಇವಾಗ ತುಂಬ ಜನ ಗ್ರ್ಯಾಜುಯೇಷನ್ ಓದಿ ಅವರು ಸೆಲೆಕ್ಟ್ ಆಗದೆ ಬಂದಿದ್ದಾರೆ ಅಂದರೆ ಆ ಭಾಷೆಗೆ ಎಲ್ಲಿ ಬೆಲೆ ಇದೆ? ಇದು ಒಂದು ಕಾನ್ಸೆಪ್ಟ್ ಅಷ್ಟೇ. ಈ ಒಂದು ಮೈಂಡ್ಸೆಟ್ಟಿಂದ ಆಚೆ ಬರಬೇಕು ಅಂದರೆ ಯಾರಾದರೂ ಒಬ್ಬರು ಅಧಿಕಾರದಲ್ಲಿ ಬಂದಿರೋರು ಇದನ್ನು ಅಬ್ಸರ್ವ್ ಮಾಡೇ ಮಾಡ್ತಾರೆ. ಇವತ್ತಲ್ಲ ನಾಳೆ ಇದನ್ನು ಬಿಸಾಕ್ತಾರೆ. ಆಗ ಇಂಟರ್ವ್ಯೂ ಎಲ್ಲ ಕನ್ನಡದಲ್ಲೇ ನಡೆಯುತ್ತೆ. ಕರೆಕ್ಟಾ? ಯಾಕೆಂದರೆ ಈಗ ನಾವು ನಾನು ಓದಿದ್ದೆಲ್ಲ ಕನ್ನಡ ಮೀಡಿಯಮ್. ಆಗಿನ ಕಾಲದಲ್ಲಿ ಇನ್ನೂ ಇಂಗ್ಲೀಷ್ದು ಅಷ್ಟೊಂದು ಇರಲಿಲ್ಲ. ಯಾಕಂದರೆ ನಾನು ಓದಿದ್ದೆಲ್ಲ ಹಳ್ಳಿನಲ್ಲಿ ಆಗಿದ್ದರಿಂದ ನಾನಲ್ಲಿ ಕನ್ನಡದಲ್ಲಿ ಓದಿದೆ. ನೋಡ್ಬೇಕಿದು ಇನ್ನು ಈಗ ಅಂದ್ರೂ ಹಳ್ಳಿನಲ್ಲೂ ಕೂಡ ಇಂಗ್ಲೀಷ್ ಆಗ್ಬಿಟ್ಟಿದೆ. ಇದು ಎಲ್ಲಿವರೆಗೂ ಓಡುತ್ತೆ ಅಂದರೆ ಒಬ್ರಲ್ಲ ಒಬ್ರು ಅಧಿಕಾರದಲ್ಲಿ ಇರೋರು. ಇವಾಗ ನೋಡಿ, ಇವಾಗ ಸೆಂಟ್ರಲ್ಲಿ ಮೋದಿಜಿ ಅವರು ಇದ್ದಾರೆ. ಅವರು ವಿದೇಶಕ್ಕೆ ಹೋದಾಗೆಲ್ಲ ಅವ್ರು ಹಿಂದಿನಲ್ಲೇ ಮಾತಾಡ್ತಾರೆ. ಅವ್ರು ಯಾವಾಗಲೂ ಇಂಗ್ಲೀಷ್ನಲ್ಲಿ ಮಾತಾಡೋದು ನೋಡಿದ್ದೀರಾ? ಇಲ್ಲ. ಈಗ ಅವರು ರೀಸೆಂಟಾಗಿ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗಲಿ, ಇಂಜಿನಿಯರಿಂಗ್, ಡಾಕ್ಟರ್, ಪ್ರತಿಯೊಂದು ಅವರು ರೀಜನಲ್ ಲ್ಯಾಂಗ್ವೇಜಲ್ಲಿ ಅವರು ಲಾಂಚ್ ಮಾಡಿದ್ದಾರೆ. ಅದು ಒಂದು ಗುಡ್ ಇನಿಷಿಯೇಟಿವ್ ಅಂತ ನಾನು ಹೇಳ್ತೀನಿ. ಕರೆಕ್ಟಾ? ಇವಾಗ ಇನ್ನೊಂದು ಲೆಕ್ಕದಲ್ಲಿ ಹೇಳಬೇಕು ಅಂದರೆ, ಇವಾಗ ಯಾರ್ಯಾರು ಕನ್ನಡ ಮಾತಾಡ್ತಾರೋ ಅವರು ಒಂದು ಪ್ರೌಡ್ ಫೀಲ್ ಮಾಡಬೇಕು. ಯಾಕೆ ಗೊತ್ತಾ? ಬ್ರಿಟಿಷ್ ಅವರು ಅಷ್ಟೆಲ್ಲ ಒಂದು ನರೇಟಿವ್, ಅಷ್ಟೆಲ್ಲ ಪಾಲಿಸಿ ತಗೊಂಬಂದ್ಬಿಟ್ಟು ನಮ್ಮ ತಲೆ ಮೇಲೆ ಆ ಒಂದು ಇಂಗ್ಲೀಷ್ ಭಾಷೆ ಭಾರ ಹಾಕಿದ್ದು ಕೂಡ ನಾವು ಹೊತ್ಕೊಂಡು ಹೋಗಿಲ್ಲ. ಕರೆಕ್ಟಾ? ನಮ್ಮ ಭಾಷೆನ ನಾವು ಉಳಿಸ್ಕೊಂಡಿದ್ದೀವಿ. ಇದು ಒಂದು ಪಾಸಿಟಿವ್ ಮೈಂಡ್ಸೆಟ್ಟು. ಈ ಮೈಂಡ್ಸೆಟ್ಟಿಂದ ಹೋದರೆ ಆ ಒಂದು ನೆಗೆಟಿವ್ ಮೈಂಡ್ಸೆಟ್ಟಿಂದ ಆ ಒಂದು ನೆಗೆಟಿವ್ ಮೈಂಡ್ಸೆಟ್ಟು ನಮಗೆ ಹತ್ರನೂ ಕೂಡ ಬರೋದಿಲ್ಲ.